ನೀವೆಲ್ಲ ಹುಡುಕ್ತಾ ಇದ್ದಿದ್ದೆ ಶೇನಾ? ಪಿಂಕಿ, ಈ ಸರ ಎಲ್ಲಿ ಸಿಕ್ತು ನಿನ್ಗೆ? ಅಲ್ಲೇ ರೂಮಲ್ಲಿ ಸೈಡಲ್ಲಿ ಸಿಕ್ಕಾಕೊಂಡಿತ್ತು. ನನಗೆ ಪುಟ್ಟದಲ್ವಾ, ಅದಕ್ಕೆ ನಾನು ತಗೊಂಡ್ಬಿಟ್ಟೆ. ನೋಡಿದ್ಯಾ ಅಕ್ಕ, ಇವ್ರ ಬಗ್ಗೆ ಇಲ್ದೇ ಇರೋದೆಲ್ಲ ಮಾತಾಡಿದಾಯ್ತು. ನಾನು ಅದನ್ನೇ ಹೇಳಿದ್ದು ವೀರು, ಇವ್ರು ಯಾರು ಖಂಡಿತ ತಗೊಂಡಿರಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿತ್ತು. ಆದರೆ ಪ್ರಪಂಚಕ್ಕೂ ಈ ವಿಷಯ ಗೊತ್ತಾಗಬೇಕಲ್ಲ ವೀರು, ಅದಕ್ಕೆ ಚೆಕ್ ಮಾಡಕ್ಕೆ ಹೇಳಿದ್ದು. ಸತ್ಯ, ಈಗ ಸರ ಸಿಕ್ತಲ್ಲ, ಈಗ ಇವರೆಲ್ಲರೂ ತಲೆ ಎತ್ಕೊಂಡು ಓಡಾಡ್ಬೋದು, ಕಳ್ಳರು ಅನ್ನೋ ಆರೋಪನೂ ಬರಲ್ಲ. ಅಕ್ಕ ಆದರೂ ಯಜಮಾನ್ರೆ ಹೋಗ್ಲಿ ಬಿಡಿ. ಇಂಥ ಕೆಟ್ಟಗಳಿಗೆ ಸೃಷ್ಟಿಯಾಗಿದ್ದಕ್ಕೆ ದೂರ ಬೇಕೇ ಹೊರತು ಅದನ್ನ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಯಜಮಾನ್ರೆ. ಸಾರಿ ಪದ್ಮನಾಭ ಅವರೇ, ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಯಜಮಾನ್ರೆ, ದಯವಿಟ್ಟು ಕೈ ಇಳಿಸಿ. ನೀವು ಹೀಗೆ ಮಾತಾಡೋದ್ರಿಂದ ಬೇಜಾರಾಗುತ್ತೆ ಹೊರತು ಬೇರೆ ಯಾವ ಕಾರಣಕ್ಕೂ ಬೇಜಾರಾಗಲ್ಲ. ಸತ್ಯ, ಎಲ್ಲ ಕ್ಲಿಯರ್ ಆಯ್ತಲ್ಲ. ಸರ ಎಲ್ಲೋಗ್ಬಿಟ್ಟಿತ್ತು ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಆದ್ರೆ ಮಗು ಹತ್ರ ಸರ ನೋಡಿದ್ಮೇಲೆ ಇದೆಲ್ಲ ಒಳ್ಳೆ ಮಕ್ಕಳಾಟ ತರ ಅನ್ನಿಸ್ಬಿಡ್ತು. ಅಪ್ಪ, ತುಂಬಾ ಲೇಟ್ ಆಯ್ತು, ಸುಬ್ಬು ಇನ್ನೂ ಬಂದಿಲ್ವಾ? ಅಣ್ಣ ಯಾವತ್ತೂ ಹೀಗೆ ಮಾಡ್ದೋನೇ ಅಲ್ಲ. ಅವ್ನ ಫೋನಲ್ಲಿ ಚಾರ್ಜ್ ಏನಾದ್ರು ಕಮ್ಮಿ ಆದರೆ ತಕ್ಷಣ ಮೆಸೇಜ್ ಹಾಕ್ತಿದ್ದ, ಸ್ವಿಚ್ ಆಫ್ ಆಗುತ್ತೆ, ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತೀನಿ ಅಂತ. ಆದರೆ ಇವತ್ತು ಆ ಥರ ಯಾವ ಮೆಸೇಜು ಹಾಕಿಲ್ಲ. ಯಾಕೋ ಭಯ ಆಗ್ತಿದೆ. ಅಣ್ಣ, ಶ್ರಾವಣಿ ಹೇಳ್ದಾಗೆ ಲೊಕೇಶನ್ ಟ್ರ್ಯಾಕ್ ಮಾಡೋದು ಒಳ್ಳೇದು ಅನಿಸುತ್ತೆ. ಸರಿ, ಈಗಲೇ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ನೀನೇ ಮಾತಾಡು. ಸರಿ. ಸರಿ, ಓಕೆ ಓಕೆ. ಏನಾದ್ರು ಗೊತ್ತಾಯ್ತಾ? ಅಣ್ಣ, ಒಂದು ನಿಮಿಷ ಕಡೆ ಬರ್ತೀಯಾ? ಯಜಮಾನ್ರೆ ಏನಾಯ್ತು ಏನಾಯ್ತು ಅಂದ್ರೆ ನಮಗೂ ಹೇಳಿ. ಯಾಕೋ ನಮಗೂ ಭಯ ಆಗ್ತಾ ಇದೆ. ಏನು ಅಂತ ಹೇಳಿ ಯಜಮಾನ್ರೆ. ಆತಂಕ ಪಡಬೇಡಿ, ಅಂಥದ್ದು ಏನಾಗಿಲ್ಲ. ಸುರೇಂದ್ರ, ಹಾಗಿದ್ರೆ ಎಲ್ರ ಮುಂದೆನೂ ಹೇಳು. ಅಣ್ಣ, ಅದು ಇನ್ಸ್ಪೆಕ್ಟ್ರು ಸುಬ್ಬು ಫೋನ್ನ ಟ್ರ್ಯಾಕ್ ಮಾಡಿ ಹೇಳಿದ್ರು. ಕೊನೆಯದಾಗಿ ಅವನ ಫೋನು ಹೈವೇ ಟೋಲ್ ಹತ್ರ ಸ್ವಿಚ್ ಆನ್ ಆಗಿತ್ತಂತೆ. ಆಮೇಲೆ ಅದು ಫೈಂಡ್ ಆಗಿಲ್ಲ. ಹೈವೇ ಟೋಲ? ಅವನು ಯಾಕೆ ಅಲ್ಲಿ ಹೋಗಿದ್ದ? ಅದು ಅಲ್ಲದೆ ಅಣ್ಣ, ಸುಬ್ಬು ಫೋನು ಸ್ವಿಚ್ ಆಫ್ ಆಗಿದ್ದ ಜಾಗದಲ್ಲಿ ಮರ್ಡರ್ ಅಟೆಂಪ್ಟ್ ಆಗಿತ್ತಂತೆ. ವಿಕ್ಟಿಮ್ ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬೈಕ್ ಕೂಡ ಅಲ್ಲೇ ಇದೆಯಾ? ಯಜಮಾನ್ರೆ, ಅಯ್ಯೋ, ನಮ್ಮ ಸುಬ್ರಹ್ಮಣ್ಯಗೆ ಏನಾಗಿದೆ? ಅವನು ಎಲ್ಲಿದ್ದಾನೆ? ಯಜಮಾನ್ರೆ, ನಿಮ್ಮ ಕಾಲು ಹಿಡ್ಕೊತೀನಿ, ಅವನ ಬಗ್ಗೆ ವಿಚಾರಿಸಿ ಹೇಳಿ ಯಜಮಾನ್ರೆ, ಹೇಳಿ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಗಾಬರಿ ಆಗಬೇಡಿ, ಪೂರ್ತಿ ವಿಚಾರಿಸೋಣ. ಯಾರು ಏನು ಅಂತ ಗೊತ್ತಾಯ್ತಂತೇನೋ? ಇಲ್ಲಣ್ಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿ ಏನು ಮಾಡಿದ್ಯಾ ನೀನು? ನನಗೆ ಗೊತ್ತು ಇದೆಲ್ಲ ನಿಂದೇ ಕೆಲಸ ಅಂತ. ಅಕಸ್ಮಾತ್ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ಕೊಂಬಿ ಎಣಿಸ್ಬೇಕಾಗತ್ತೆ. ನೋಡಿ, ಯಾರು ಗಾಬರಿ ಆಗಬೇಡಿ. ನಮ್ಮ ಸುಬ್ಬುಗೆ ಶತ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ನವ್ರು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅವನು ಸುಬ್ಬು ಆಗಿರಲ್ಲ. ಗಾಬರಿ ಆಗಬೇಡಿ, ಧೈರ್ಯ ತಗೊಳ್ಳಿ. ಸುಬ್ಬು ಮೇಲೆ ಅಟ್ಯಾಕ್ ಏನಾದರೂ ಆಗಿರ್ಬೋದಾ? ಇಲ್ಲಿ ಯಾರೋ ಇದ್ದಾರೆ, ನಮ್ಮ ಸೀಕ್ರೆಟ್ ಗೊತ್ತಿರೋ ಯಾರು ಈ ಭೂಮಿ ಮೇಲೆ ಬದುಕಿರಬಾರ್ದು. ಅವ್ರ ಕತೆ ಮುಗಿಸಿ ನನಗೆ ಫೋನ್ ಮಾಡಿ. ಅಯ್ಯೋ ದೇವ್ರೆ,
ಇದೇನಾದ್ರೂ ನಿಜ ಆಗಿದ್ರೆ ಸುಬ್ಬು ಈಗ ಎಂಥ ಕೆಲಸ ಆಗೋಯ್ತು. ಸುಬ್ಬು, ನಾನೇ ನಿನ್ನ ಇಂಥ ಸ್ಥಿತಿಗೆ ತಳ್ಬಿಟ್ನಾ? ನೋಡಿ, ನಮ್ಮ ಸುಬ್ಬುಗೆ ಏನೂ ಆಗಿರಲ್ಲ, ಏನಾಗಕ್ಕೂ ನಾನು ಬಿಡೋದೂ ಇಲ್ಲ. ಅಕಸ್ಮಾತ್ ಏನಾದರೂ ಅವನು ಚಿಕ್ಕದೇನಾದ್ರು ಆದರೆ ಇಷ್ಟು ವರ್ಷ ನನ್ನ ಸ್ವಂತಕ್ಕೆ, ನನ್ನ ಸ್ವಾರ್ಥಕ್ಕೆ ಉಪಯೋಗಿಸದೇ ಇರೋ ಪವರ್ನ ಅವ್ರಿಗೆ ಯಾರು ಮಾಡಿದ್ದಾರೆ ಅನ್ನೋದಕ್ಕೆ ಖಂಡಿತ ಉಪಯೋಗಿಸ್ತೀನಿ. ಅವ್ರು ಶ್ರೀಮಂತರೇ ಆಗಿರಲಿ, ಎಷ್ಟೇ ಪವರ್ಫುಲ್ ವ್ಯಕ್ತಿನೇ ಆಗಿರಲಿ, ನನಗೆ ಹತ್ರದವರಾಗಲಿ ಪರಿಚಯದವರಾಗಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಹಾಗಿದ್ರೆ ಸುಬ್ಬುಗೆ ಏನೋ ಆಗಿರೋದು ನಿಜಾನೇ. ಇವರೇ ಸುಬ್ಬುಗೆ ಏನಾದ್ರೂ ಮಾಡಿಸಿರ್ತಾರೆ. ಎಂಥ ಕ್ರೂರಿ ನೀವು. ಸುಬ್ಬು ನಿಮಗೆ ಏನ್ ದ್ರೋಹ ಮಾಡಿದ್ದ? ಅವನಿಗೆ ಹೀಗೆಲ್ಲ ಮಾಡ್ಬಿಟ್ರಲ್ಲ. ಚಿಕ್ಕಪ್ಪ, ಅವ್ರಿಗೆ ಯಾರಿಗೋ ಏಟಾಗಿದೆ ಅಂತ ಹೇಳಿದ್ರಲ್ಲ, ಅವ್ರು ಇವಾಗ ಎಲ್ಲಿರ್ತಾರೆ? ಅಲ್ಲೇ ಯಾವುದೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಸರಿ, ಹಾಗಾದ್ರೆ ಅದೇ ಆಸ್ಪತ್ರೆಗೆ ಹೋಗೋಣ ನಡಿ. ಅಣ್ಣ, ಅವರೇ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಅವಸರ ಪಡೋದು ಬೇಡ, ವೆಯ್ಟ್ ಮಾಡೋಣ. ಆ ಬೈಕು ಅಣ್ಣನ ಬೈಕೇ ಆಗಿರತ್ತಾ? ಅಣ್ಣನ ಮೊಬೈಲು ಅಲ್ಲೇ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಅದು ಅಣ್ಣನೇ ಆಗಿರ್ತಾನ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಇಲ್ಲ, ನಮ್ ಸುಬ್ಬುಗೆ ಏನೂ ಆಗಿರಲ್ಲ, ನೀನ್ ಸುಮ್ಮನೆ ಇರು. ನನ್ನ ಮಗನಿಗೇನೋ ಆಗದೆ ಇರ್ಲಿಯಪ್ಪ. ಇವತ್ತು ಹುಟ್ಟಿದ ದಿನ, ಎಲ್ಲರೂ ಸಂತೋಷವಾಗಿರೋಣ ಅಂತ ಇಲ್ಲಿಗೆ ಬಂದಲ್ಲ, ಇವತ್ತು ಹಿಂಗೆಲ್ಲ ಆಗ್ಬೇಕಾ? ತಂದೆ, ಅವನಿಗೇನು ಆಗದೆ ಹುಷಾರಾಗಿ ಬಂದ್ಬಿಡಿಯಪ್ಪ, ನಿನ್ಗೆ ಅಭಿಷೇಕ ಮಾಡಿಸ್ತೀನಿ. ದೇವ್ರೆ, ಸುಬ್ಬುಗೆ ಏನೂ ಆಗಿರ್ಬಾರ್ದು. ಪ್ಲೀಸ್ 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 ದೇವ್ರೆ, ಪ್ಲೀಸ್. ಹಲೋ, ಹೇಳಿ ಇನ್ಸ್ಪೆಕ್ಟರ್. ವಾಟ್? ಓಕೆ. ಏನಂತೆ? ಅಣ್ಣ, ಅದು ಅದು ಯಜಮಾನ್ರೆ, ಏನಾಯ್ತು ಅಂತ ಹೇಳಿ, ನಿಮ್ಮ ಕಾಲು ಬೀಳ್ತೀನಿ. ಅದು ಸುಬ್ಬು ಲೊಕೇಶನ್ ಆಫ್ ಆಗಿದ್ದ ಜಾಗದಲ್ಲಿ ಅಲ್ಲೊಂದು ಬೈಕ್ ಬಿದ್ದಿದೆ ಅಂತ ಹೇಳಿದ್ರಲ್ಲ, ಅದು ಸುಬ್ಬು ಬೈಕ್. ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ಬೇರೆ ಏನಾದರೂ ಡೀಟೇಲ್ಸು? ಇಲ್ಲ ಅಣ್ಣ, ಅದೇನೋ ರಿಪೋರ್ಟ್ ತಗೊಂಡು ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಮೋಸ್ಟ್ಲಿ ವಿಷಯ ಸೀರಿಯಸ್ ಆಗಿದೆ ಅನ್ಸುತ್ತೆ. ಯಜಮಾನ್ರೆ, ನನ್ನ ಮಗ ಎಲ್ಲಿದ್ದಾನೆ ಅಲ್ಲ ಕಳ್ಸ್ಕೊಡಿ ನನಗೆ. ಇಲ್ಲ ಅಂದ್ರೆ ಪರವಾಗಿಲ್ಲ, ಅವ್ನ ಅಡ್ರೆಸ್ ಅಂದ್ರೆ ಹೇಳಿ, ನಾನೇ ಹೋಗ್ತೀನಿ. ನನಗೆ ನನ್ನ ಮಗ ಬೇಕು ಯಜಮಾನ್ರೆ. ನನ್ನ ಮಗ ಇಲ್ಲ ಅಂದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಅವನೇ ನನ್ನ ಜೀವ ಯಜಮಾನ್ರೆ, ಅವನೇ ನನ್ನ ಜೀವ. ನನಗೆ ಸುಬ್ರಹ್ಮಣ್ಯ ಬೇಕು, ನನಗೆ ಸುಬ್ರಹ್ಮಣ್ಯ ಬೇಕು. ಮಾಡಿ ಎಂತ ಎಡವಟ್ ಕೆಲಸ ಮಾಡಿದೆ ಗೊತ್ತಾ? ಹೀರೋಗಿ ಈ ವಿಷಯ ಏನಾದರೂ ಗೊತ್ತಾದ್ರೆ ನಮ್ಮ ಕತೆ ಮುಗೀತು. ಸುಬ್ಬುನ ವೀರು ಮಗನಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದಾನೆ. ನೀನು ಈ ರೀತಿ ಮಾಡಿರೋದನ್ನ ಅವನಿಗೇನಾದ್ರೂ ಗೊತ್ತಾಗಿ ಸಿಕ್ಕಾಕೊಂಡ್ರೆ ವೀರು ನಮ್ಮನ್ನ ಹೊಸ್ಕಾಕ್ಬಿಡ್ತಾನೆ. ಏನು ಮಾಡೋದು? ಅಯ್ಯೋ, ಹಾಗೇನಾದರೂ ಆದರೆ ಇದನ್ನೆಲ್ಲ ಮಾಡಿದ್ದು ನಾನು ಅಂತ ಗೊತ್ತಾದರೆ ನಾನು ಈ ಮನೆಯಿಂದನೇ ಹೊರಟೋಗ್ಬೇಕಾಗತ್ತೆ. ಈ ಮನೆಯಿಂದ ಮಾತ್ರ ಅಲ್ಲ, ಈ ದೇಶನೇ ಬಿಟ್ಟು ಹೋಗ್ಬೇಕಾಗತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವರೇ ರಿಪೋರ್ಟ್ ತೊಗೊಂಡು ಇಲ್ಲಿ ಬರ್ತೀನಿ ಅಂತ ಹೇಳಿದಾರಲ್ಲ, ವಿಷಯ ಪೂರ್ತಿಯಾಗಿ ತಿಳ್ಕೊಳ್ಳೋವರೆಗೂ ಯಾರು ಏನೂ ನಿರ್ಧಾರಕ್ಕೆ ಬರಬೇಡಿ. ದೇವ್ರಿದ್ದಾನೆ.
ಅಯ್ಯೋ ಅಲ್ಲ ಆಂಬುಲೆನ್ಸ್ ಅಲ್ಲಿ ತಂದಿದ್ದಾರೆ. ಅಯ್ಯೋ ಸುಬ್ರಹ್ಮಣ್ಯ ಬಿಟ್ರೆ ಸುಬ್ರಹ್ಮಣ್ಯ. ಅಯ್ಯೋ ಯಜಮಾನ್ರೆ. ಹೋಗಿ ಬಾಗಿಲು ತೆಗೀರಿ. ಮೊದಲನೇ ಸಲ ನಮ್ಮನೆ ಬಾಗಿಲು ತೆಗಿಯೋಕೆ ನನಗೆ ಭಯ ಆಗ್ತಿದೆ ಕಣೆ. ದೇವ್ರೆ, ಸುಬ್ಬುಗೇನು ಆಗ್ಬಾರ್ದು ದೇವ್ರೆ. ದೇವ್ರೆ, ಸುಬ್ಬುಗೇನು ಆಗ್ಬಾರ್ದು. ಸುಬ್ಬು ನಿನಗೇನು ಆಗಿಲ್ಲ. ಏನೂ ಆಗಿಲ್ಲ ಸುಬ್ಬು, ನಿನಗೇನೂ ಆಗಿಲ್ಲ. ದೇವ್ರೆ, ಸುಬ್ಬು ಯಾರಿಗೇನು ದ್ರೋಹ ಮಾಡಿದ್ದ ಅಂತ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ? ದಯವಿಟ್ಟು ಅವನು ಹುಷಾರಾಗಿ ಮನೆಗೆ ಬರೋ ಥರ ಮಾಡು ದೇವ್ರೆ. ಸುಬ್ಬುಗೇನಾದ್ರೂ ಆಗಿದ್ರೆ ಅದೆಲ್ಲ ನನ್ನಿಂದಾನೇ ಆಗಿರುತ್ತೆ. ನಾನಂತೂ ಬದುಕಿರಲ್ಲ. ಅವನಿಗೇನು ಆಗಿರ್ಬಾರ್ದು. ಇಲ್ಲ ಇರಬಾರ್ದು. ಇಲ್ಲಿದ್ರೆ ವೀರು ಖಂಡಿತ ನಮ್ಮನ್ನು ಬಿಡಲ್ಲ. ಇಲ್ಲಿಂದ ಹೊರಡಲೇಬೇಕು. ಸಿಕ್ಕಾಕೊಂಡ್ರೆ ಮ್ಯಾಡಿ ಕತೆ ಮುಗೀತು, ನನ್ನ ಕತೆನೂ ಮುಗಿಯುತ್ತೆ. ನಾನೀಗಲೇ ಹೊರಟ್ಬಿಡ್ತೇನೆ. ಅಂತೂ ಇಲ್ಲಿಗೆ ಅವ್ರ ಕತೆ ಮುಗೀತು. ಏಯ್ ಮೇಡಮ್ ಫೋನ್ ಮಾಡ. ಆದರೂ ನಮ್ಮನ್ನ ಇಷ್ಟೊಂದೆಲ್ಲ ಆಟ ಆಡಿಸ್ಬಿಟ್ಟಣ. ನಾವು ಇಟ್ಟಿದ್ದ ಗುರಿ ಯಾವತ್ತೂ ಮಿಸ್ ಆಗಿರಲಿಲ್ಲ. ಈ ನನ್ನ ಮಗನಿಂದ ನಮ್ಗೆ ಇಷ್ಟೊಂದೆಲ್ಲ ಆಯಿತು. ಮೇಡಮ್ ಕೈಲಿ ಬೈಸ್ಕೊಳಂಗಾಯ್ತು. ಯಾವನಾಗಿದ್ರು ಒಂದೇಟು ಮುಗಿಸ್ಬಿಡ್ತಾ ಇದ್ವಿ. ಇನ್ನ ನಮ್ಮ ಮಗನ ಎಷ್ಟೊಂದು ಆಟ ಆಡಿಸ್ತಿರೋದು. ಸರಿ ಎಲ್ಲ ಆಯ್ತಲ್ಲ, ಮೇಡಮ್ ಫೋನ್ ಮಾಡು. ಸರಿ ಅಣ್ಣ. ಅಣ್ಣ, ಮೇಡಮ್ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಅದೇ ತಪ್ಪಿಸ್ಕೊಬಿಟ್ರು ಅಂತ ಹೇಳಿದ್ವಲ್ಲ, ಕೋಪದಲ್ಲಿ ಇರ್ತಾರೆ. ಇನ್ನೊಂದು ಸತಿ ಮಾಡು, ಎತ್ತಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಸರಿ ಅಣ್ಣ. ಮೇಡಮ್ ಬಿಡಿ, ಏನು ಮಾಡ್ತಿದ್ದೀರಾ? ನನ್ನ
ನನ್ನ ಕಂದ ನಿನ್ಗೇನು ಆಗಿಲ್ಲಪ್ಪ. ಎಲ್ಲಿದ್ದೆ ಸುಬ್ಬು ನೀನು? ನಾವೆಲ್ಲರೂ ನಿನಗೋಸ್ಕರ ಎಷ್ಟು ಗಾಬರಿ ಆಗಿದ್ರಿ ಗೊತ್ತಾ? ಅಲ್ಲಮ್ಮ ನೀವೇನ್ ಮಾಡ್ತಿದ್ರಿ? ಯಾಕೆ ಬಂದಿದ್ದೀರಾ ಇಲ್ಲಿ? ಮಾತಾಡ್ಬೇಡ ನೀನು. ಸುಬ್ಬು, ನೀನು ಹೇಗೋ ಬಂದೆ? ಆ್ಯಂಬುಲೆನ್ಸ್ ಸೌಂಡ್ ಆಯಿತು. ಹೌದು, ಗೇಟ್ ಹತ್ರ ಬರ್ತಾ ಒಂದು ಆಂಬುಲೆನ್ಸ್ ಪಾಸ್ ಆಯಿತು ಅಷ್ಟೇ. ಸರಿ ಬಾ. ಅಣ್ಣ ಈ ಸರಿನೂ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಏನಣ್ಣ ಮಾಡೋದು? ಹಾಗಾದ್ರೆ ತಪ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮೇಡಮ್ ಸುಮ್ಮನೆ ಬಿಡ್ತಾರಾ? ಇದನ್ನೇಳಕ್ಕೆ ಫೋನ್ ಮಾಡ್ದ ಅಂತ ಬೇಯಲ್ವಾ? ಆದ್ರೂ ಮುಖ ಆದ್ರೂ ನೋಡಿದೀವಿ ಅಂತ ಮೇಡಮ್ಗೆ ಹೇಳ್ಬೋದಲ್ಲ. ಮುಖ ನೋಡಿದ್ರೆ ಸುಮ್ಮನೆ ಬಿಟ್ಬಿಟ್ಟು ಬಂದ ಅಂತ ಮುಖದ ಮೇಲೆ ಹೋಗಿತಾರೆ. ಅವ್ರನ್ನ ಏನು ಅನ್ಕೊಂಡಿದ್ದೀರಾ ನೀವು? ನಾವೆಲ್ಲ ತಲೆ ಹೊಡಿಯೋರು ಅಂದರೆ ಅವ್ರು ತಲೆ ಹೊಡಿಯೋರು, ತಲೆನ ತೆಗಿಯೋರು. ನಮ್ಮಂಥವ್ರು ಎಷ್ಟೋ ಜನ ನೋಡಿದ್ದಾರೆ ಅವರು. ನಾವೆಲ್ಲ ಬಿಸ್ಕೆಟ್ ತಿನ್ಕೊಂಡು ಬಾಲಲ್ಲಾಡ್ಸೋ ನಾಯಿಗಳು. ಆದರೆ ಅವ್ರ ಹತ್ರ ಗೋಲ್ಡ್ ಬಿಸ್ಕೆಟ್ ತಿನ್ಕೊಂಡು ರಕ್ತ ಇರೋ ದೊಡ್ಡ ದೊಡ್ಡ ನಾಯಿಗಳಿವೆ. ಆದರೆ ಏನು ಮಾಡೋದಣ್ಣ, ಈ ವಿಷಯನ ಮೇಡಮ್ಗೆ ಅವ್ರು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳೋದೋ ಬೇಡ ಅನಿಸುತ್ತೆ. ಸರಿ, ಹಾಗಾದರೆ ಈ ವಿಷಯನ ಮೇಡಮ್ ಹತ್ರ ಯಾರು ಹೇಳ್ಬೇಡಿ. ಇವ್ರು ಯಾರೋ ಮೇಡಮ್ಗೆ ವಿಷಯ ಹೇಳದೇ ಇರುವಾಗ ನಾನೇನಾದರೂ ಈ ವಿಷಯನ ಮೇಡಮ್ಗೆ ಹೇಳಿದ್ರೆ ಅವ್ರಿಗೆ ಹತ್ರ ಆಗ್ಬೋದು. ಇವ್ರಿಗೆ ಹಾಕೋ ನಾಯಿ ಬಿಸ್ಕೆಟ್ ಬದಲು ನನಗೆ ಚಿನ್ನದ ಬಿಸ್ಕೆಟ್ ಹಾಕ್ಬೋದು. ಎಸ್, ಈ ವಿಷಯನ ಮೇಡಮ್ ಹೇಳ್ತೀನಿ. ಯಜಮಾನ್ರೆ, ಏನಿದೆಲ್ಲ? ಇವತ್ತು ನೀನು ಹುಟ್ಟಿದ್ದೀನಲ್ಲನಪ್ಪ, ನೀನು ಹುಟ್ಟಿದ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ನೀನು ನೋಡಿದ್ರೆ ನಮಗೆಲ್ಲ ಸರ್ಪ್ರೈಸ್ ಕೊಟ್ಬಿಟ್ಟೆ. ಎಲ್ಲೋಗಿದ್ದೆ ಸುಬ್ಬು? ನಿನ್ನ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇತ್ತು. ಟ್ರ್ಯಾಕ್ ಮಾಡಿದಾಗ ಹೈವೇಲಿ ನಿನ್ನ ಗಾಡಿ ಇದೆ ಅಂತ ಡಿಪಾರ್ಟ್ಮೆಂಟವ್ರು ಹೇಳಿದ್ರು. ಡಿಪಾರ್ಟ್ಮೆಂಟ್ ಅವರಾ? ಅಷ್ಟೊಂದು ಕಾಯಿಸ್ಬಿಟ್ನಾ? ಸಾರಿ. ಯಾಕಪ್ಪ, ಏನಾಯ್ತು? ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ಟೆ? ಅದಾ, ರೋಡಲ್ಲಿ ಟ್ರಾಫಿಕ್ ಜಾಸ್ತಿ ಆಗೋಗಿತ್ತು. ನಾನು ರಿಂಗ್ ರೋಡಿಂದ ಹೈವೇ ಕನೆಕ್ಟ್ ಆಗಿ ಅಲ್ಲಿಂದ ಬರೋಣ ಅನ್ಕೊಂಡ. ಅಲ್ಲಿ ನೋಡಿದ್ರೆ ರೋಡ್ ಹತ್ರ ಯಾವುದೋ ರೌಡಿಗಳು ರೋಡ್ ಬ್ಲಾಕ್ ಮಾಡ್ಕೊಂಡು ಗಲಾಟೆ ಮಾಡ್ತಾಯಿದ್ರು. ಸರಿ, ಇನ್ನೇನು ಅಟ್ಲೀಸ್ಟ್ ಅವ್ರ ಹತ್ರ ಮಾತಾಡ್ಬಿಟ್ಟು ಟ್ರಾಫಿಕ್ ಕ್ಲಿಯರ್ ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡ್ರೆ ಅದು ಆಗಲಿಲ್ಲ. ನಾನು ಇನ್ನೇನು ಮಾಡಲಿ, ಗಾಡಿ ಅಲ್ಲೇ ಹಾಕ್ಬಿಟ್ಟು ಆಟೋಲ್ಲಿ ಬಂದ್ಬಿಟ್ಟೆ. ಫೋನ್ ಬೇರೆ ಸ್ವಿಚ್ ಆಫ್ ಆಗೋಗಿತ್ತು. ದಾರಿ ಮಧ್ಯೆ ಎಲ್ಲಾದರೂ ಚಾರ್ಜ್ ಹಾಕೋಣ ಅಂದ್ಕೊಂಡೆ, ಆದರೆ ಇನ್ನೇನು ಇಲ್ಲಿಗೆ ಬಂದ್ಬಿಡ್ತೀನಲ್ಲ, ಸರಿ ಅಂತ ಹಾಗೆ ಬಂದ್ಬಿಟ್ಟೆ. ಹಲೋ? ಹಾಂ, ಇಲ್ಲ ಬಿಡಿ, ಅವ್ನು ನಮ್ಮ ಹುಡುಗ ಅಲ್ಲ. ಗಾಡಿ ಅವಂದೇನೆ, ನಾಳೆ ಕರೆಕ್ಟ್ ಮಾಡ್ಕೋತಾನೆ. ಓಕೆ. ಸುಬ್ರಹ್ಮಣ್ಯ, ನೀನು ಬಂದಿದ್ದು ನಮ್ಗಳಿಗೆ ಓದ್ ಜೀವ ಬಂದಂಗಾಯ್ತು ಕಣಪ್ಪ. ಹೌದು ಅಣ್ಣ, ನಾವೆಲ್ಲರೂ ತುಂಬ ಗಾಬರಿ ಆಗಿದ್ವಿ. ಯಾಕಮ್ಮ ಅದನ್ನೆಲ್ಲ ನೆನೆಸ್ಕೋತೀಯ? ನಡೆದಿದ್ದನ್ನೆಲ್ಲ ಮರೆತು ಈಗ ಕೇಕ್ ಕಟ್ ಮಾಡಿಸೋದನ್ನು ನೋಡೋಣ. ಯಜಮಾನ್ರೆ, ಯಾಕೆ? ಅರೆ ಏಯ್ ಸುಬ್ಬು, ಅಪ್ಪ ಎಷ್ಟು ಸಲ ಹೇಳ್ಬೇಕು ನಿನಗೆ? ನೀನು ಕೂಡ ಈ ಮನೆಯಲ್ಲಿ ಒಬ್ಬ. ಅದಕ್ಕೆ ಎಲ್ಲರೂ ಸೇರಿಕೊಂಡು ನಿನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಅಪ್ಪ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿರೋದು.